ಸಾಧನಾ ಮಹಿಳಾ ಸಂಘದಲ್ಲಿ ನಾನು ಒಂದು ಅಧ್ಯಕ್ಷರು. ಸಾಧನಾ ಮಹಿಳಾ ಸಂಘದಲ್ಲಿ ಸಾಧನಾ ಮಹಿಳಾ ಸಂಘ ಬರೀ ಲೈಂಗಿಕ ಕಾರ್ಯಕರ್ತರಿಗೆ ಅಷ್ಟೇ ಮಾತ್ರ ಸೂತ್ವಿಲ್ಲ. ಇವ್ರು ಬೀದಿ ವ್ಯಾಪಾರಿಗಳಿಗೂ ಕೆಲಸ ಮಾಡ್ತಾಯಿತ್ತೆ. ಬೀದಿಯಲ್ಲಿ ಎಷ್ಟು ನಮ್ಮ ಅನೇಕರು ಜನಗಳು ಬೀದಿ ವ್ಯಾಪಾರ ಕೆಲಸ ಮಾಡ್ತೀವಿ. ಮತ್ತು ಅವ್ರಿಗೆ ಅಂಗಡಿಗಳು ಹಾಕ್ಸೋದಾಗಿರ್ಬೋದು. ಮತ್ತು ಸೌಜನ್ಯ ಬಗ್ಗೆ ಕೇಸ್ ಆಯಿತು, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು ದಿಲ್ಕಿಸ್ ಬಾನು ಅವ್ರನ್ನ ಬಿಲ್ಕಿಸ್ ಬಾನು ಅವ್ರ ಬಗ್ಗೆನೂ ನಾವು ಹೋರಾಟವನ್ನು ಮಾಡಿದ್ವಿ. ಸೌಜನ್ಯ ಬಗ್ಗೆ ಹೋರಾಟ ಮಾಡಿದ್ವಿ. ಮತ್ತು ವಯಸ್ಸಾದಂಥವ್ರು ಬೀದಿಗೆ ಬಂದಿರ್ತಾರೆ, ಅವ್ರ ತಾಯಿಗಳನ್ನ ಯಾರು ನೋಡ್ಕೊಳ್ಳಲ್ಲ, ಅವ್ರನ್ನ ಬೀದಿಗೆ ಕಳಿಸ್ಬಿಡ್ತಾರೆ. ನಮ್ಮ ಮನೇಲಿ ಇರಬೇಡ, ಹೋಗ್ಬಿಡು ನೀನು ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಅಂತಾರೆ. ಅಂಥವ್ರನ್ನೂ ನಾವು ಹುಡುಕಾಟವನ್ನು ಮಾಡಿ ನಾವು ಅವ್ರನ್ನ ಹಾಸ್ಟ್ಲಿಗೆ ಹಾಕೋಂಥ ಕೆಲಸ ಮಾಡ್ತೀವಿ. ಇವತ್ತಿನ ದಿವಸ ಎಷ್ಟೋ ನಮ್ಮ ಮಕ್ಕಳು ಬೀದಿಯಲ್ಲಿ ಸಿಗ್ತಾ ಇರ್ತಾರೆ, ಅವ್ರನ್ನೂ ನಾವು ಹಾಸ್ಟ್ಲಿಗೆ ಹಾಕ್ತಾ ಇರ್ತೀವಿ. ತುಂಬ ಸಾಧನಾ ಮಹಿಳಾ ಸಂಘ ಬರೀ ಸೆಕ್ಸ್ ವರ್ಕರ್ಗೆ ಅಷ್ಟೇ ಮಾತ್ರ ಕೆಲಸ ಮಾಡ್ತಾಯಿಲ್ಲ. ತುಂಬ ಎಲ್ಲೆಲ್ಲಿ ದೌರ್ಜನ್ಯ ನಡೀತಾಯಿತ್ತು ಅಲ್ಲಿ ಎಲ್ಲ ಕಡೆನೂ ಭಾಗವಹಿಸ್ತೈತೆ, ಎಲ್ಲ ಕಡೆನೂ ಹೋರಾಟ ಮಾಡ್ತಾ ಇರುತ್ತೆ. ಈಗ ಮುಂದಿನ ದಿನಗಳಲ್ಲಿ ಸಾಧನಾ ಮಹಿಳಾ ಸಂಘ ಏನು ಯೋಜನೆಗಳಿದೆ? ಮುಂದಿನ ದಿನಗಳಲ್ಲಿ ಅವ್ರಿಗೆ ನೋಡಿ, ಗೋರ್ಮೆಂಟಲ್ಲಿ 30,000 ರೂಪಾಯಿ ಕೊಡ್ತಾರೆ. ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಳ್ರಿ. 30,000 ರೂಪಾಯಿಗೆ ಏನು ಬರುತ್ತೆ ಅವ್ರಿಗೆ? ಏನೂ ಬರೋಲ್ಲ 30,000 ರೂಪಾಯಿಗೆ. ಅವ್ರಿಗೆ ಏನೋ ಒಂದು ಅಂಗಡಿಗಳು ಇಟ್ಕೊಳಕ್ಕಾಗಿರ್ಬೋದು, ಏನೋ ಅವ್ರಿಗೊಂದು ಸ್ವಲ್ಪ 1 ಲಕ್ಷ 2 ಲಕ್ಷ ಹಂಗೆ ಕೊಟ್ಟರೆ ಅವರು ಏನೋ ಅವ್ರ ಜೀವನ ಮಾಡ್ಕೊತಾರೆ. ಈಗ ಕೆಲವರು ವಯಸ್ಸಾಗಿ ಸೆಕ್ಸ್ ವರ್ಕ್ ಮಾಡಲಿದ್ದವರು ಇದ್ದಾರೆ, ಅದ್ರಾಗೆ ಅವ್ರಿಗೇನೂ ಆಗಲ್ಲ ಪಾಪ, ಅಂಥವ್ರು ಬೀದಿಗೆ ಬರ್ತಾರೆ. ಈ ಪೊಲೀಸ್ನವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ಜನಗಳಿಗೆ ಅವ್ರು ಇಂಥವ್ರು ಅಂತ ಗೊತ್ತಾಗಲ್ಲ. ಅಂಥವ್ರಿಗೆ ಏನಾದರೂ ಒಂದು ವ್ಯಾಪಾರ ಮಾಡಿಸ್ಬೋದು. ಸ್ವಲ್ಪ ಗೋರ್ಮೆಂಟಿಂದ ಜಾಸ್ತಿ ಅವ್ರಿಗೇನಾದರೂ ವ್ಯವಸ್ಥೆ ಮಾಡಿದ್ರೆ, ಅಂಥವ್ರಿಗೆ ಲೋನು ಕೊಡಿಸಿದ್ರೆ ಅವ್ರಿಗೇನಾದರೂ ವ್ಯಾಪಾರಗಳು ಮಾಡಿಸ್ಬೋದು ನಾವು. ಅದರಿಂದ ಅವರ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಸರ್, ನಾನು ಸಾಧನಾ ಮಹಿಳಾ ಸಂಘದಲ್ಲಿ ಹಲವಾರು ವರ್ಷಗಳಿಂದ ನಾನು ತೊಡ್ಕೊಂಡಿದ್ದೀನಿ. ಅದರಲ್ಲೂ ಕಾರ್ಯದರ್ಶಿಯಾಗಿ, ಒಂದು ರಂಗಭೂಮಿ ಕಲಾವಿದೆಯಾಗಿ, ದಾಖಲಾತಿ ಸಂಯೋಜಕರಾಗಿ, ಮತ್ತು ಕತೆ ಕವನಗಳನ್ನ ಒಂದು ಬರಹಗಾರ್ತಿಯಾಗಿ ನಾನು ಕೂಡ ಒಂದು 16-17 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅದರಲ್ಲಿ ಸಾಧನಾ ಮಹಿಳಾ ಸಂಘ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯ ಅವ್ರ ಘನತೆಗಾಗಿ ಕೆಲಸ ಮಾಡ್ತಾ ಬಂದಿದೆ. 2021ರಲ್ಲಿ ಮಹಿಳೆಯರ ಮೇಲೆ ಆದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾನವ ಹಕ್ಕುಗಳ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಕೂಡ ಒಂದು ವರದಿ ಕೂಡ ಬಂತು. ಆ ವರದಿನಲ್ಲಿ ಮಹಿಳೆಯರ ಮೇಲೆ ಯಾರು ಕೂಡ ಅನಾವಶ್ಯಕವಾಗಿ ದೌರ್ಜನ್ಯ ಮಾಡೋದೇ ಆಗಿರಲಿ, ಅಥವಾ ಅವ್ರನ್ನ ಫೋಟೋಗಳು ತೆಗೆಯೋದೇ ಆಗಿರಲಿ, ಮತ್ತು ಅವ್ರ ಘನತೆಗೆ ತಕ್ಕಂತೆ ಕೆಲಸ ಮಾಡಬಾರ್ದು ಅಂತ ಪೊಲೀಸರಿಗೆ ಒಂದು ವರದಿ ಕೂಡ ಕೊಡ್ತು. ಅದ್ರ ಜೊತೆ ಯಾರು ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒಂದು 20,000 ರೂಪಾಯಿ ಪರಿಹಾರನೂ ಸಿಕ್ತು. ನಮ್ಮ ಒಂದು ಇಷ್ಟು ವರ್ಷಗಳ ಹೋರಾಟದಲ್ಲಿ ಹೇಳಬೇಕು ಅಂತಂದರೆ ತುಂಬ ಒಂದು ಖುಷಿಯಾದ ವಿಚಾರನೇ. ಸುಪ್ರೀಂ ಕೋರ್ಟ್ ಕೆಲವೊಂದು ನಿರ್ದೇಶನಗಳನ್ನ ನೀಡಿದೆ. ಅದರಲ್ಲೂ ಕೂಡ ಲೈಂಗಿಕ ಕಾರ್ಯಕರ್ತೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರ್ದು, ಅವ್ರ ಅನುಮತಿ ಇಲ್ದೆಲ್ಲ ಅವ್ರ ಫೋಟೋಗಳ್ನೂ ತೆಗಿಬಾರ್ದು, ಅವ್ರ ಬ್ಯಾಗಲ್ಲಿ ಕಾಂಡೋಮ್ ಇದೆ ಅಂತ ಅದನ್ನೇ ನೆಪ ಇಟ್ಕೊಂಡು ಪೊಲೀಸರು ಅವ್ರ ಮೇಲೆ ಕೇಸ್ಗಳ್ನೂ ಹಾಕ್ಬಾರ್ದು. ಅಷ್ಟೇ ಅಲ್ಲದೆ ಲೈಂಗಿಕ ಕಾರ್ಯಕರ್ತೆ ಮೇಲೆ ಅತ್ಯಾಚಾರ ಆದರೆ ಅದು ಕೂಡ ಅಪರಾಧ ಅಂತ ಪರಿಗಣಿಸಬೇಕು ಅಂತ ನಿರ್ದೇಶನಗಳು ಮಾಡ್ತು. ನಮ್ಮ ಸರಿಸುಮಾರು ನಮ್ಮ ಒಂದು ಇಷ್ಟು ವರ್ಷಗಳ ಹೋರಾಟದಿಂದ ಇದು ಒಂದು ಸಿಕ್ಕಿದಂಥ ಒಂದು ಪ್ರತಿಫಲ ಕೂಡ ಅಂತ ಹೇಳ್ಬೋದು. ನಮ್ಮ ಒಂದು ಮಹಿಳೆಯರು, ಮಕ್ಕಳು ಈ ಎಲ್ಲದ್ರ ಬಗ್ಗೆ ಕೆಲಸ ಮಾಡೋದ್ರಿಂದ 2024ರಲ್ಲಿ ಬಾಬು ಜಗಜ್ಜೀವನ್ ರಾಮ್ ಅವರ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರ ಸಾಧನಾ ಮಹಿಳಾ ಸಂಘ ಕೊಟ್ಟಿದೆ. ಇದು ಒಂದು ನಮಗೆ ತುಂಬ ಒಂದು ಘನತೆಯತ್ತ ಒಂದು ಪ್ರಶಸ್ತಿ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ನಮ್ಮ ಸಾಧನಾ ಮಹಿಳಾ ಸಂಘದ ಕಾರ್ಯಕರ್ತೆಯರು ಮನೆ ಬಿಟ್ಟು ಬಂದವರು ಇರ್ಬೋದು, ಮನೆಗೆ ಹೋಗೋಕ್ಕಾಗ್ದಲೇ ಅಂಥದ್ದು ಇರ್ಬೋದು, ಮಿಸ್ಸಿಂಗ್ ಆದಂಥ ಎಷ್ಟೋ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಸಂಬಂಧಪಟ್ಟ ಸರ್ಕಾರೇತರ ಹಾಸ್ಟೆಲ್ಗಳಲ್ಲಿ, ಇಲ್ಲಾಂದರೆ ಅವರು ಮನೆಗಳಿಗೆ ಕಳಿಸೋವಂಥ ವ್ಯವಸ್ಥೆ ಇಲ್ಲ. ನಾನು ಇಲ್ಲೇ ಇದ್ದು ಏನಾದ್ರು ಒಂದು ಕೌಶಲ್ಯ ಕಲಿತೀನಿ ಅನ್ನೋ ಮಹಿಳೆಯರಿಗೆ ಏನಾದ್ರು ಒಂದು ಕೌಶಲ್ಯ ತರಬೇತಿಗಳನ್ನ ಕೊಡಿಸೋವಂಥದ್ದು ಕೆಲಸಗಳನ್ನು ಮಾಡ್ತಾಯಿದೆ ಸರ್. ಈ ಮಹಿಳೆಯರಲ್ಲಿ ಹೆಚ್ಚಿದ್ದಾಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಉಳಿತಾಯ ಕಮ್ಮಿ. ಯಾಕಂತಂದರೆ ಅವ್ರನ್ನ ನೋಡಿ ಅಂದ ಚಂದ ಐಶ್ವರ್ಯ ರತಿ ಇರು ಅಂತ ಹೇಳ್ದಂಥ ಈ ಗಂಡಸರು ಮೋಹಕ್ಕೆ, ಇಲ್ಲಾಂದರೆ ಗಂಡಸರು ಮೋಹಕ್ಕೆ ಬೀಳೋದು ಅನ್ನೋದಲ್ದಲ್ಲೇ ಹೆಂಗಸ್ರನ್ನ ಹೆಂಗೆ ಈ ದುಡಿಮೆ ಮಾಡೋ ಯಂತ್ರದ ಥರ ದುಡಿಮೆ ಮಾಡೋ ಮಹಿಳೆಯರನ್ನ ಕೈಗೆ ಹಾಕ್ಕೊಂಡು ದುಡಿಸ್ಕೊಂಡು ತಿಂದು ಕೊನೆಗೆ ಅವ್ರನ್ನ ಬೀದಿನಲ್ಲಿ ಹೆಣವಾಗಿ ಬಿಟ್ಟು ಹೋಗೋ ಎಷ್ಟು
ಎಷ್ಟೋ ಮಹಿಳೆಯರು ಮತ್ತು ಈ ಪುರುಷರು ನಮಗೆ ಉದಾಹರಣೆಗಳಾಗಿದ್ದಾರೆ. ಸಾಧನಾ ಮಹಿಳಾ ಸಂಘದ ಒಂದು ಅಚೀವ್ಮೆಂಟ್ ಇವತ್ತಿನ ಸಮಾಜ, ಈ ವ್ಯವಸ್ಥೆ ಖಂಡಿತ ಈ ಮಹಿಳೆಯರನ್ನ ಒಂದು ಘನತೆಯಿಂದ ನೋಡಿ, ಅವ್ರನ್ನ ನೋಡಿದ ತಕ್ಷಣ ಅವ್ರನ್ನ ಕೀಳಿರಿಮೆ ನೋಡಿದ ತಕ್ಷಣ ಅಂತ ಅವ್ರನ್ನ ಬೆರಳು ತರಿಸಿ ಮಾಡೋ ಬದಲು ಅವ್ರನ್ನ ಹಿನ್ನೆಲೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗಾಗಿ ಯಾರನ್ನೂ ಅಷ್ಟು ತಾರತಮ್ಯ ಧೋರಣೆಯಿಂದ ನಿಂದಿಸ್ಬಾರ್ದು. ಅವ್ರಿಗೆ ಹಿನ್ನೆಲೆ ಕೇಳಿದ್ರೆ ನಿಮ್ಗೆ ನಿಜ ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು ಯಾರನ್ನೂ ಕೀಳಿರಿಂದ ನೋಡಬೇಡಿ. ಅವ್ರಿಗೂ ಒಂದು ಘನತೆ ಇದೆ, ಅವರು ಮಹಿಳೆಯರೇ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೂ ಬದುಕು ಹಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.